Hello everyone, welcome back to my channel. Today we are going to solve the activities included in the transition period of the Karnataka bilingual schools. It's the class 3. The transition period helps students adapt smoothly to a new class, new learning methods and bilingual learning environment. We know that. The activities are designed to make learning enjoyable, interactive, and effective. In this video, we will go through each activity step by step, understand the instructions, and solve them together in a simple way. So let's get started. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಟ್ರಾನ್ಸಿಷನ್ ಪೀರಿಯಡ್ನ ಕ್ಲಾಸ್ 3ನೇ ತರಗತಿಯ ಒಂದು ಚಟುವಟಿಕೆಗಳನ್ನು ಆಕ್ಟಿವಿಟೀಸ್ ಏನೇನಿದೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ಹೋಗೋಣ. ಸೊ ಬನ್ನಿ ಪ್ರಾರಂಭಿಸೋಣ. ಸೊ ಓಕೆ, ಯು ಕ್ಯಾನ್ ಸಿ ವೀಕ್ 1 ಡೇ 3 ಡೇ 1 ಲರ್ನಿಂಗ್ ಔಟ್ಕಮ್ಸ್ ಟ್ರಾನ್ಸಿಷನ್ ಆಕ್ಟಿವಿಟಿ. ದ ಫಸ್ಟ್ ಡೇ 1 ದ ಗ್ರೀಟಿಂಗ್ ಸರ್ಕಲ್ ಅಂತ ಇದೆ. ಇಲ್ಲಿ ಆಕ್ಟಿವಿಟೀಸ್ 3 ಇದೆ. ದ ಗ್ರೀಟಿಂಗ್ ಸರ್ಕಲ್, ಸ್ಪೀಕಿಂಗ್ ಆ್ಯಂಡ್ ಶೇರಿಂಗ್, ಮೈ ಫೆಸ್ಟಿವ್ ಫ್ಲೇವರ್ಸ್. ಸೊ ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ನಾನು ಕಂಪ್ಲೀಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಇಲ್ಲಿರೋದು ಏನಪ್ಪ ಅಂತಂದರೆ ಇಲ್ಲಿ ಸಿಂಪಲ್ ಎಕ್ಸ್ಪ್ಲನೇಷನ್ಸ್ ಇನ್ ಇಂಗ್ಲೀಷನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಬ್ಜೆಕ್ಟಿವ್ಸ್ ಬಂದುಬಿಟ್ಟು ಚಿಲ್ಡ್ರನ್ ಲರ್ನ್ ಟು ಇಂಟ್ರೊಡ್ಯೂಸ್ ದೆಮ್ ಸೆಲ್ವ್ಸ್ ಅಂತ ಹೇಳ್ಬೋದು, ಅಥವಾ ಚಿಲ್ಡ್ರನ್ ಲರ್ನ್ ಗ್ರೀಟಿಂಗ್ಸ್ ಲೈಕ್ ಹೆಲೋ, ಗುಡ್ ಮಾರ್ನಿಂಗ್ ಅಂತ ಹೇಳಿ. ಇಲ್ಲಿ ಮೊದಲನೇ ಆಕ್ಟಿವಿಟಿ ಕೊಟ್ಟಿದ್ದಾರೆ ಎಕೋ ಇಂಟ್ರೊಡಕ್ಷನ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ದ ಎಕೋ ಇಂಟ್ರೊಡಕ್ಷನ್. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಸ್ಟೂಡೆಂಟ್ಸ್ ಸಿಟ್ ಇನ್ ಎ ಸರ್ಕಲ್, ದ ಟೀಚರ್ ಇಂಟ್ರೊಡ್ಯೂಸಸ್ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್ ಫಸ್ಟ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಅಂತಂದರೆ ಏನಪ್ಪ ಅಂತಂದರೆ ಉದ್ದೇಶ ಮಕ್ಕಳು ತಮ್ಮನ್ನು ತಾವು ಪರಿಚಯಿಸ್ಕೊಳ್ಳಲ್ಲ ಕಲಿಯುತ್ತಾರೆ. ಹೆಲೋ, ಗುಡ್ ಮಾರ್ನಿಂಗ್ ಅಂತ ಹೇಳಿಬಿಟ್ಟು ಗ್ರೀಟಿಂಗ್, ಶುಭಾಶಯಗಳನ್ನು ಹೇಳೋದನ್ನ ಕಲಿತಾರೆ. ಇಂಗ್ಲೀಷ್ ಮಾತನಾಡುವ ಆತ್ಮವಿಶ್ವಾಸ ಅವರಲ್ಲಿ ಹೆಚ್ಚಾಗುತ್ತೆ. ಈ ಎಕೋ ಇಂಟ್ರೊಡಕ್ಷನ್ಲಿ ಏನಾಗುತ್ತಪ್ಪ ಅಂತಂದರೆ ಎಲ್ಲ ಮಕ್ಕಳು ವೃತ್ತಾಕಾರವಾಗಿ ಕುಳಿತುಕೊಳ್ತಾರೆ. ಮೊದಲು ಶಿಕ್ಷಕರು ತಮ್ಮ ಪರಿಚಯವನ್ನು ಮಾಡಿಕೊಳ್ತಾರೆ. ಉದಾಹರಣೆಗೆ ಹೇಗಪ್ಪ ಅಂತಂದರೆ ಮೈ ನೇಮ್ ಈಸ್ ಐ ಆಮ್ ಡ್ಯಾಶ್ ಇಯರ್ ಓಲ್ಡ್ಸ್ ಅಂತ ಅಂದರೆ ಮೈ ನೇಮ್ ಈಸ್ ಆಶಾ, ಐ ಆಮ್ 10 years old, ಐ ಲೈಕ್ ಟು ಪ್ಲೇ, ಐ ಲೈಕ್ ಟು ಡ್ಯಾನ್ಸ್. ಈ ರೀತಿಯಾಗಿ ತಮ್ಮ ಒಂದು ಇಂಟ್ರೊಡಕ್ಷನನ್ನು ನಾವು ಕಲಿಸ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಟೀಚರ್ ಹೇಳಬೇಕಾಗತ್ತೆ. ಏನಂತ ಹೇಳ್ಬಿಟ್ಟು ಮೈ ನೇಮ್ ಇಸ್ ಕುಮಾರ್, ಐ ಆಮ್ 42 years old, ಐ ಲೈಕ್ ರೀಡಿಂಗ್ ಆ್ಯಂಡ್ ಪ್ಲೇಯಿಂಗ್ ವಾಲಿಬಾಲ್ ಅಂತ ಹೇಳಿಬಿಟ್ಟು ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಸ್ಟೂಡೆಂಟ್ಸ್ ರಿಪೀಟ್ ದ ಪ್ಯಾಟರ್ನ್. ಈ ಸ್ಟೂಡೆಂಟ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಸೇಸ್ their name. Okay, my name is, I am 9 years old, I like. Other students listen and clap. Okay, in this first activity. Second activity is singing and greeting rhyme ಇದೆ. The teacher sings a greeting rhyme. ಒಂದು greeting rhyme ಅನ್ನು ಟೀಚರ್ ಹೇಳ್ತಾರೆ, ಒಂದು ಪದ್ಯವನ್ನು. So students repeat the rhyme with actions. The class is divided into 2 groups. ಓಕೆ, ದಿಸ್ ಇಸ್ ದ ವೇ ಐ ಗ್ರೀಟ್ ಇನ್ ದ ಮಾರ್ನಿಂಗ್. ಗ್ರೂಪ್ ಬಿ ರಿಪ್ಲೈ ಮಾಡುತ್ತೆ ಹೆಲೋ, ಗುಡ್ ಮಾರ್ನಿಂಗ್, ಹೆಲೋ, ಗುಡ್ ಮಾರ್ನಿಂಗ್. ದೆನ್ ಸ್ಟೂಡೆಂಟ್ಸ್ ಟೇಕ್ ದ ಟರ್ನ್ಸ್ ಆ್ಯಂಡ್ ಎಂಜಾಯ್ ಸಿಂಗಿಂಗ್ ಟುಗೆದರ್ ಅಲ್ವಾ. ಸೊ ಇಲ್ಲೇನಾಗತ್ತಪ್ಪ ಅಂತಂದರೆ ಯಾವಾಗ ಟೀಚರ್ ಅವರ ಒಂದು ಗಮನ ಸೆಳೆಯೋಕ್ಕೋಸ್ಕರ ಒಂದು ಚಪ್ಪಾಳೆ ತಟ್ಟಿಬಿಟ್ಟು ಒಂದು ಶುಭಾಶಯ ಗೀತೆಯನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಕ್ಕಳು ಅವ್ರನ್ನ ರಿಪೀಟ್ ಮಾಡ್ತಾರೆ. ತರಗತಿಗಳನ್ನು 2 ಗುಂಪುಗಳನ್ನಾಗಿ ಮಾಡಿ ದಿಸ್ ಇಸ್ ದ ವೇ ಐ ಗ್ರೀಟ್ ಇನ್ ದ ಮಾರ್ನಿಂಗ್ ಅಂತ ಒಂದು ಗುಂಪು ಹೇಳಿದ್ರೆ, ಇನ್ನೊಂದು ಗುಂಪು ಹೆಲೋ, ಗುಡ್ ಮಾರ್ನಿಂಗ್ ಅಂತ ಹೇಳಿಬಿಟ್ಟು ಇನ್ನೊಂದು ಗ್ರೂಪ್ ಹೇಳುತ್ತೆ. ಓಕೆ, ಸೊ ಈ ರೀತಿಯಾಗಿ ಮತ್ತೆ ಆ ಗ್ರೂಪನ್ನು ಚೇಂಜ್ ಮಾಡಿ ಈಗ ಗ್ರೂಪ್ ಬಿ ಹೇಳಿ ದಿಸ್ ಇಸ್ ದ ವೇ ಐ ಗ್ರೇಟ್ ಇನ್ ದ ಮಾರ್ನಿಂಗ್ ಅಂತ. ಆವಾಗ ಗ್ರೂಪ್ ಎ ಹೇಳುತ್ತೆ ಹೆಲೋ, ಗುಡ್ ಮಾರ್ನಿಂಗ್ ಅಂತ ಹೇಳಿಬಿಟ್ಟು. ಸೊ ಈ ರೀತಿಯಾಗಿ ಒಂದು ಪ್ರಾಪರ್ ಆಗಿರುವಂತಹ ಒಂದು ಕಮ್ಯಾಂಡ್ಸ್ ಜೊತೆಗೆ ಅಥವಾ ಪ್ರಾಪರ್ ಆಗಿರುವಂಥ ಇನ್ಸ್ಟ್ರಕ್ಷನ್ಸ್ ಜೊತೆಗೆ ನಾವು ಮಕ್ಕಳ ಜೊತೆಗೆ ಮಾತಾಡಬೇಕಾಗತ್ತೆ. ಸೊ ಓಕೆ, ಸೊ ಈ ಒಂದು ಒಟ್ಟಾರೆ ಹೇಳಬೇಕು ಅಂತಂದರೆ ಇಲ್ಲಿ ಮಕ್ಕಳು ತಮ್ಮ ಪರಿಚಯ ಮಾಡ್ಕೊಳ್ತಾರೆ, ಶುಭಾಶಯಗಳನ್ನು ಕಲಿತಾರೆ, ಇತರರನ್ನ ಕೇಳ್ತಾರೆ ಮತ್ತು ಒಟ್ಟಾಗಿ ಶುಭಾಶಯ ಗೀತೆಯನ್ನು ಹಾಡ್ತಾರೆ. ಓಕೆ, ಫೈನ್. ನೆಕ್ಸ್ಟ್ ಬರೋಣ. ಓಕೆ, ನಾವೀಗ ಇದರ ಒಂದು ಕಂಪ್ಲೀಟಾಗಿ ಇದನ್ನು ನೋಡಿದ್ವಿ. ಸೊ ಇಲ್ಲಿ ನಾವು ಬರೋಣ ಆಕ್ಟಿವಿಟಿ ಶೀಟ್ 1ಗೆ ಬರೋಣ. ಕಲರ್ ಆ್ಯಂಡ್ ಸೇ ಅಲೌಡ್ ಅಂತ ಹೇಳಿ. ಕಲರ್ ದ ಪಿಕ್ಚರ್ ಆ್ಯಂಡ್ ಸೇ ಅಲೌಡ್ ಇದು ಸಹ ಇದು ಕಂಪ್ಲೀಟ್ಲಿ ಗ್ರೀಟಿಂಗಿಗೆ ರಿಲೇಟೆಡ್ ಆಗಿರುವಂತಹ ವರ್ಕ್ಶೀಟ್ ಆಗಿದೆ. ಸೊ ಮೊದಲನೇ ವರ್ಕ್ಶೀಟ್ ಇದು. ಸೊ ಅಥವಾ ಆಕ್ಟಿವಿಟಿ ಶೀಟ್ ಅನ್ಬೋದು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಸೊ ಅಲ್ಲಿ ಪಿಕ್ಚರನ್ನು ತೋರಿಸ್ರಿ. ಗುಡ್ ಮಾರ್ನಿಂಗಲ್ಲಿ ಏನಾಗ್ತಾ ಇದೆ, ಅವರು ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಬೆಳಿಗ್ಗೆ ಆಗಿದೆ ಅಂತ ಹೇಳ್ಬಿಟ್ಟು. ಗುಡ್ ಆಫ್ಟರ್ನೂನ್, ಮಧ್ಯಾಹ್ನದ ಒಂದು ಲಂಚ್ ಅನ್ನು ಸ್ಕೂಲಲ್ಲಿ ಮಾಡ್ತಿರ್ಬಹುದು ಅಥವಾ ಹೊರಗಡೆ ಕುತ್ಕೊಂಡು ಮಾಡ್ತಿರ್ಬಹುದು ಅಂತ ಹೇಳ್ಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ಗುಡ್ ಈವ್ನಿಂಗ್. ಇಲ್ಲಿ
ನೀವು ನೋಡಬಹುದು 1 2 ಅಂತ ಹೇಳಿಬಿಟ್ಟು ಕಂಟಿನ್ಯೂಲಿ 3 ಕೊಟ್ಟಿದ್ದಾರೆ. ಗುಡ್ ಈವ್ನಿಂಗ್ ಕಲರ್ ಮಾಡಿದ್ದಾರೆ ಇದನ್ನು ಆಲ್ರೆಡಿ. ಸೊ ನೀವು ಕಲರ್ ಪ್ರಿಂಟ್ಔಟ್ ತಗೊಂಡ್ರೆ ಈಸಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಕಲರು. ಸೊ ಗುಡ್ ಈವ್ನಿಂಗ್, ಸಂಜೆ ಆಗಿದೆ, ಮಕ್ಕಳು ತನ್ನ ಪೇರೆಂಟ್ಸ್ ಜೊತೆಗೆ ಹೊರಗಡೆ ಕುತ್ಕೊಂಡಿದ್ದಾರೆ, ಆಟ ಆಡ್ತಾ ಇದ್ದಾರೆ ಅಂತ ಅನ್ಬೋದು. ನೆಕ್ಸ್ಟ್ ಲಾಸ್ಟ್ ಮತ್ತೆ ಗುಡ್ ಇದು ನೆಕ್ಸ್ಟು 3 ಅಂತ ಕೊಟ್ಬಿಟ್ಟು ಇಲ್ಲೂ ಸಹ ಗುಡ್ ಆಫ್ಟರ್ನೂನ್ ಪಿಕ್ಚರನ್ನು ತೋರಿಸಿದ್ದಾರೆ. ಸೊ ಲಾಸ್ಟ್ 4th ಒನ್ ಇಲ್ಲಿ ನೋಡಬಹುದು ಗುಡ್ ಬಾಯ್. ಸ್ಕೂಲಿಂದ ಮಕ್ಕಳು ಹೋಗ್ತಾ ಇದ್ದಾರೆ. ಸೊ ಅವರು ಒಬ್ಬೊಬ್ಬರಿಗೆ ಗುಡ್ ಬಾಯ್ ಅಂತ ಹೇಳಿಬಿಟ್ಟು ಹೇಳಿ ಹೋಗ್ತಾ ಇದ್ದಾರೆ. ಸೊ ಇದನ್ನು ಜೋರಾಗಿ ನಾವು ಮಕ್ಕಳ ಹತ್ರ ಹೇಳಿಸ್ಬೇಕಾಗಿದೆ. ಗುಡ್ ಮಾರ್ನಿಂಗ್ ಅಂತ ಹೇಳಿ ರಿಪಿಟೇಷನ್. ಓಕೆ, ರಿಪಿಟೇಷನ್ಸ್ ಮಾಡಬೇಕಾಗುತ್ತೆ. ಗುಡ್ ಆಫ್ಟರ್ನೂನ್ ದೆನ್ ಗುಡ್ ಈವ್ನಿಂಗ್. ಓಕೆ, ನೆಕ್ಸ್ಟ್ ಗುಡ್ ಬಾಯ್ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ. ಸೊ ಇನ್ನು ಬರೋಣ ನೆಕ್ಸ್ಟ್ ಡೇ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಡೇಗೆ ಬರೋಣ. ಸೊ ಡೇ 2 ದ ಮ್ಯಾಜಿಕ್ ಮಿಕ್ ಶೋ ಅಂತ ಹೇಳಿಬಿಟ್ಟು. ಓಕೆ, ಬನ್ನಿ ನೋಡೋಣ. ಸೊ ಈ ಒಂದು ಮ್ಯಾಜಿಕ್ ಮೈಕ್ ಶೋದಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ಸಿಂಪಲ್ ಆಗಿ ಹೇಳೋದಾದರೆ ಇಲ್ಲಿ ಎಕೋಸ್ ಆಫ್ ದ ಮ್ಯಾಜಿಕ್ ಮೈಕ್ ಅಂತ ಹೇಳಿಬಿಟ್ಟು ಒಂದು ಇದಿದೆ, ಸ್ಟೆಪ್ 1 ಅಂತ ಹೇಳಿಬಿಟ್ಟು ಆ್ಯಕ್ಟಿವಿಟಿ ಇದೆ. ಏನಪ್ಪ ಅಂತಂದರೆ ಇಲ್ಲಿ ದ ಟೀಚರ್ ಗೀವ್ಸ್ ಅ ಟಾಯ್ ಮೈಕ್ರೋಫೋನ್ ಟು ಒನ್ ಸ್ಟೂಡೆಂಟ್. ಓನ್ಲಿ ದ ಸ್ಟೂಡೆಂಟ್ ಹೋಲ್ಡಿಂಗ್ ದ ಮೈಕ್ರೋಫೋನ್ ಕ್ಯಾನ್ ಸ್ಪೀಕ್. ಅಂದರೆ ಶಿಕ್ಷಕರು ಆಟದ ಮೈಕ್ರೋಫೋನನ್ನು ಒಬ್ಬ ವಿದ್ಯಾರ್ಥಿಗೆ ಕೊಡ್ತಾರೆ. ಮೈಕ್ರೋಫೋನ್ ಹಿಡಿದಿರುವ ವಿದ್ಯಾರ್ಥಿ ಅಷ್ಟೇ ಮಾತನಾಡಬೇಕು. ದ ಸ್ಟೂಡೆಂಟ್ ಟಾಕ್ಸ್ ಅಬೌಟ್ ದ ಸಿಂಪಲ್ ಟಾಪಿಕ್ ಲೈಕ್ ಮೈ ಫೇವ್ರೇಟ್ ಟಾಯ್, ಮೈ ಪೆಟ್, ಮೈ ಫೇವ್ರೇಟ್, ಮೈ ಬೆಸ್ಟ್ ಫ್ರೆಂಡ್, ಮೈ ಪೆಟ್, ಮೈ ಸ್ಕೂಲ್, ಮೈ ಮದರ್ ಅಂತಂದರೆ ವಿದ್ಯಾರ್ಥಿ ಸರಳವಾಗಿ ಸಿಂಪಲಾಗಿ ಒಂದು 2 ಸೆಂಟೆನ್ಸ್ ಬೇಡ, 1 ಸೆಂಟೆನ್ಸಲ್ಲಿ ಹೇಳಿದ್ರು ನಡೆಯುತ್ತೆ. ನನ್ನ ಇಷ್ಟದ ಆಟಿಕೆ, ನನ್ನ ಸಾಕು ಪ್ರಾಣಿ, ನನ್ನ ಅತ್ಯುತ್ತಮ ಸ್ನೇಹಿತ ಅಥವಾ ಸ್ನೇಹಿತೆ, ನನ್ನ ಶಾಲೆ, ನನ್ನ ತಾಯಿ ಬಗ್ಗೆ 1-2 ಸಿಂಪಲ್ ಆಗಿರುವಂತಹ ಒಂದು ಸೆಂಟೆನ್ಸ್ಗಳನ್ನು ಹೇಳಿದ್ರು ನಡೆಯುತ್ತೆ. ಓಕೆ, ಸೊ ದ ಸ್ಟೂಡೆಂಟ್ ಸ್ಪೀಕ್ಸ್ 1 or 2 ಸೆಂಟೆನ್ಸಸ್. ಓಕೆ, ನೆಕ್ಸ್ಟ್ ಆ್ಯಕ್ಟಿವಿಟಿಲಿ ದ ಫ್ರೆಂಡ್ಲಿ ಇಂಟರ್ವ್ಯೂ ಅಂತ ಹೇಳಿಬಿಟ್ಟಿದೆ. ಇದರೊಳಗಡೆ ಏನಪ್ಪ ಅಂತಂದರೆ ಸ್ಟೂಡೆಂಟ್ಸ್ ವರ್ಕ್ ಇನ್ ಪೇರ್ಸ್, ಇಲ್ಲಿ ಜೋಡಿಗಳಾಗಿ ವರ್ಕ್ ಮಾಡ್ತಾರೆ ಅಂತಂದರೆ ಇಲ್ಲಿ ಕೆಲಸ ಮಾಡ್ತಾರೆ. ಒನ್ ಸ್ಟೂಡೆಂಟ್ ಬಿಕಮ್ಸ್ ದ ಇಂಟರ್ವ್ಯೂಯರ್, ಒಬ್ಬರು ಸಂದರ್ಶಕರಾಗಿ ಇಂಟರ್ವ್ಯೂಯರ್ ಆಗಿರ್ತಾರೆ. ದ ಅದರ್ ಸ್ಟೂಡೆಂಟ್ ಆನ್ಸರ್ ದ ಕ್ವಶನ್, ಇನ್ನೊಬ್ಬರು ಅವರ ಒಂದು ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡ್ತಾರೆ. ಓಕೆ, ದೇ ಯೂಸ್ ದ ಮೈಕ್ರೋಫೋನ್ ವೈಲ್ ಸ್ಪೀಕಿಂಗ್, ಅವ್ರ ಮೈಕ್ರೋಫೋನನ್ನು ಬಳಸ್ತಾರೆ, ಸರಳ ಪ್ರಶ್ನೆಗಳನ್ನು ಕೇಳ್ತಾರೆ. ದೇ ಆಸ್ಕ್ ಸಿಂಪಲ್ ಕ್ವಶನ್ ಸಚ್ ಆಸ್ ವಾಟ್ ಈಸ್ ಯುವರ್ ನೇಮ್. ಇಂಟರ್ವ್ಯೂಯರ್ ಕೇಳ್ತಾರೆ ವಾಟ್ ಈಸ್ ಯುವರ್ ನೇಮ್ ಅಂತ. ಸೊ ಓಕೆ, ಅವ್ರು ಅದಕ್ಕೆ ಉತ್ತರ ಹೇಳಬೇಕಾಗತ್ತೆ. ಆಲ್ರೆಡಿ ನಾವು ಫಸ್ಟ್ನೇ ಆ್ಯಕ್ಟಿವಿಟಿಯಲ್ಲಿ ನಾವು ಮೈ ನೇಮ್ ಇಸ್ ಅಂತ ಹೇಳಿಬಿಟ್ಟು ಇಂಟ್ರೊಡಕ್ಷನ್ ಕಲ್ತಿದ್ವಿ, ಅದನ್ನೇ ಹೇಳ್ತೆ ಮಗು. ಓಕೆ, ಮೈ ನೇಮ್ ಈಸ್, ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್, ಮೈ ಬೆಸ್ಟ್ ಫ್ರೆಂಡ್ ಈಸ್ ಆಶಾ, ಮೈ ಬೆಸ್ಟ್ ಫ್ರೆಂಡ್ ಈಸ್ ರೂಪಾ, ಲೈಕ್ ದ್ಯಾಟ್. ಓಕೆ, ವಾಟ್ ಈಸ್ ಯುವರ್ ಫೇವ್ರೇಟ್ ಟಾಯ್, ನಿಮ್ಮ ಒಂದು ಫೇವ್ರೇಟ್ ಆಟಿಕೆ ಯಾವುದು ಅಂತ ಹೇಳಿ, ಕಾರ್ ಹೇಳ್ಬೋದು, ಏನಾದರೂ ಹೇಳ್ಬೋದು. ಆಫ್ಟರ್ ಆನ್ಸರಿಂಗ್ ದೇ ಸೇ ಥ್ಯಾಂಕ್ ಯು. ಎಲ್ಲ ಉತ್ತರ ಹೇಳಿದ ಮೇಲೆ ಅವರು ಥ್ಯಾಂಕ್ ಯು ಅಂತ, ಯಾಕಂದರೆ ಇಲ್ಲಿ ಇಂಟರ್ವ್ಯೂ ನಡೆಯೋ ಥರ ಇಲ್ಲಿ ಒಂದು ಅರೇಂಜ್ಮೆಂಟ್ ಇರೋದ್ರಿಂದ ಸೊ ದೇ ಶುಡ್ ಸೇ ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಏನು ಒಂದು ಆಬ್ಜೆಕ್ಟಿವ್, ಇದ್ರ ಉದ್ದೇಶ ಏನಿದೆ ಅಂತ ಅಂದರೆ ಇಷ್ಟೇ. ಏನಂತ ಅಂದರೆ ಇದು ಮಕ್ಕಳು ಇಂಗ್ಲೀಷ್ ಮಾತಾಡೋಕ್ಕೆ ಸಹಾಯ ಮಾಡುತ್ತೆ. ಟು ಹೆಲ್ಪ್ ಚಿಲ್ಡ್ರನ್ ಸ್ಪೀಕ್ಸ್ ಸಿಂಪಲ್ ಇಂಗ್ಲೀಷ್, ಟು ಲರ್ನ್ ಹೌ ಟು ಟೇಕ್ ಟರ್ನ್ಸ್ ವೈಲ್ ಸ್ಪೀಕಿಂಗ್, ಟು ಲರ್ನ್ ಹೌ ಟು ಆಸ್ಕ್ ಆ್ಯಂಡ್ ಆನ್ಸರ್ ಕ್ವಶನ್ಸ್, ಟು ಬಿಲ್ಡ್ ಕಾನ್ಫಿಡೆನ್ಸ್ ಇನ್ ಸ್ಪೀಕಿಂಗ್, ಆತ್ಮವಿಶ್ವಾಸನೂ ಸಹ ಹೆಚ್ಚಿಸುತ್ತೆ. ಓಕೆ, ನೆಕ್ಸ್ಟು ಓಕೆ, ಅದಾದಮೇಲೆ ಇಲ್ಲಿ ಡೇ 2 ದ ಆ್ಯಕ್ಟಿವಿಟಿ ಇದೆ. ಆ್ಯಕ್ಟಿವಿಟಿ ಶೀಟ್, ಡ್ರಾ, ಕಲರ್ ಆ್ಯಂಡ್ ಸೇ ಅಲೌಡ್. ಡ್ರಾ ಯುವರ್ ಬೆಸ್ಟ್ ಫ್ರೆಂಡ್ ಇನ್ ದ ಬಾಕ್ಸ್. ಒಂದು ಬೆಸ್ಟ್ ಫ್ರೆಂಡನ ಒಂದು ಚಿತ್ರವನ್ನು ಬಿಡಿಸ್ರಿ. ನಾವು ಸೇಮ್ ನಾವು ಬಿಡ್ಸೋಕ್ಕಾಗಲ್ಲ. ಸೊ ನಾವು ಸ್ವಲ್ಪ ಆದರೂ ಟ್ರೈ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಸಿಂಪಲ್ ಆಗಿರುವಂಥ ಲೈನ್ಸ್ಗಳನ್ನು ಬಳಸಿ ಆ ರೀತಿಯಾಗಿ ಬಿಡಿಸ್ಬೋದು. ಸೊ ಅದಾದಮೇಲೆ ನೆಕ್ಸ್ಟು ಕಂಪ್ಲೀಟ್ ದ ಸೆಂಟೆನ್ಸಸ್ ಗಿವನ್ ಬಿಲೋ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಿದೆ, ಹೆಲೋ ಐ ಆಮ್ ಸುನೀತಾ, ಅವರ ಹೆಸರನ್ನು ಇಲ್ಲಿ ಬರೀಲಿ. ಓ ಮೈ ಫ್ರೆಂಡ್ಸ್ ನೇಮ್ ಈಸ್ ಆಶಾ, ಅವ್ರ ಫ್ರೆಂಡ್ ಹೆಸರು ಏನು ಅನ್ನೋದನ್ನು ಇಲ್ಲಿ ಬರೀಲಿ. ಸೊ ಇದು ಬರೋದಿಲ್ಲ, ಅವ್ರು ಕೇಳಿದ ತಕ್ಷಣ ಬರೋದಿಲ್ಲ. ಬಟ್ ದೇ ಕ್ಯಾನ್ ಆಸ್ಕ್ ಟು ದೇರ್ ಫ್ರೆಂಡ್, ನಿನ್ನ ಹೆಸರೇನು, ನಿನ್ನ ಒಂದು ಹೆಸರು ಕರೆಕ್ಟು, ಬಟ್ ನಿನ್ನ ಹೆಸರಿನ ಸ್ಪೆಲ್ಲಿಂಗ್ ಏನು ಅಂತ ಹೇಳಿಬಿಟ್ಟು ಕೇಳಿಕೊಂಡು ಬರಿಬೋದು. ಅಥವಾ ದೇ ಕ್ಯಾನ್ ಟೇಕ್ ದ ಹೆಲ್ಪ್ ಫ್ರಮ್ ದ ಟೀಚರ್ ಆಲ್ಸೋ. ಓಕೆ, ಮ್ಯಾಮ್ ಲಕ್ಷ್ಮಿ ನನ್ನ ಫ್ರೆಂಡು, ಲಕ್ಷ್ಮಿಯ ಒಂದು ಸ್ಪೆಲ್ಲಿಂಗನ್ನು ಹೇಳಿ ಅಂತ ಹೇಳಿಬಿಟ್ಟು ಅವ್ರ ಹತ್ರ ತಿಳ್ಕೊಂಡು ಹೇಳ್ಬೋದು. ವಿ ಲೈಕ್ ಟು ಪ್ಲೇ ಟುಗೆದರ್, ನಾವಿಬ್ರೂ ಜೊತೆಗೂಡ್ಕೊಂಡು ಆಟ ಆಡೋಕ್ಕಿಷ್ಟ, ಇಲ್ಲ ಡ್ಯಾನ್ಸ್ ಮಾಡೋಕ್ಕಿಷ್ಟ, ಇಲ್ಲ ಜಂಪ್ ಮಾಡೋಕ್ಕಿಷ್ಟ, ಡ್ರಾ ಮಾಡೋದಿಷ್ಟ. ಸೊ ಏನಾದರೂ ಒಂದು ಎನಿ ಒನ್, ಯು ಕ್ಯಾನ್ ರೈಟ್ ಎನಿ ಒನ್. ಓಕೆ, ನೆಕ್ಸ್ಟ್ ಐ ಲೈಕ್ ಮೈ ಫ್ರೆಂಡ್ ವೆರಿ ಮಚ್. ಓಕೆ, ದಿಸ್ ಇಸ್ ದ ಆ್ಯಕ್ಟಿವಿಟಿ ಶೀಟ್ 2. ಟರ್ನ್ ಟು ಯುವರ್ ಕ್ಲಾಸ್ಮೇಟ್ಸ್ ಆ್ಯಂಡ್ ಶೋ ದೆಮ್ ಯುವರ್ ಡ್ರಾಯಿಂಗ್. ಅದಾದಮೇಲೆ ನೆಕ್ಸ್ಟು ನಿಮ್ಮ ಕ್ಲಾಸ್ಮೇಟ್ಸನ್ನು ಈ ಒಂದು ಪಿಕ್ಚರನ್ನು ತೋರ್ಸೋಕ್ಕೆ ಹೇಳಿ. ಟೆಲ್ ದೆಮ್ 2 ಥಿಂಗ್ಸ್ ಅಬೌಟ್ ಯುವರ್ ಬೆಸ್ಟ್ ಫ್ರೆಂಡ್. ಅದಾದಮೇಲೆ ನೆಕ್ಸ್ಟು ಅವರ ಒಂದು ಬೆಸ್ಟ್ ಫ್ರೆಂಡ್ ಏನನ್ನು ಇಲ್ಲಿ ನಾವು ಚಿತ್ರ ಬಿಡಿಸಿರ್ತೀವಲ್ಲ, ಯಾರ ಬಗ್ಗೆ, ರೂಪ ಆಗಿರ್ಬೋದು ಅಥವಾ ಆಕಾಶ್ ಆಗಿರ್ಬೋದು, ಅವ್ರ ಬಗ್ಗೆ ಇಲ್ಲಿ ಕೆಲವೊಂದು
ಒಳ್ಳೆಯ ಒಂದು ಥಿಂಗ್ಸ್ಗಳನ್ನು ವಿಷಯವನ್ನು ಹೇಳೋಕ್ಕೆ ಫ್ರೆಂಡ್ಸ್, ನನ್ನ ಫ್ರೆಂಡ್ ಹೀಗಿದ್ಲು, ನನ್ನ ಫ್ರೆಂಡ್ ತುಂಬ ಚೆನ್ನಾಗಿದ್ದಾಳೆ, ನನ್ನ ಫ್ರೆಂಡ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಈ ರೀತಿಯಾಗಿ ಸಿಂಪಲ್ ಆಗಿರುವಂತಹ ಒಂದು ಸೆಂಟೆನ್ಸನ್ನು ಹೇಳಬಹುದು. ಓಕೆ, ಟ್ರೈ ಟು ಮೇಕ್ ದೆಮ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಓನ್ಲಿ. ಓಕೆ, ನೆಕ್ಸ್ಟ್ ಲೆಟ್ಸ್ ಕಮ್ ಟು ದ ಡೇ 3, ದ ಫೆಸ್ಟಿವ್ ಎಕ್ಸ್ಪ್ರೆಸ್. ಓಕೆ, ಇಲ್ಲೂ ಅಷ್ಟೇ ದ ಫೆಸ್ಟಿವ್ ಎಕ್ಸ್ಪ್ರೆಸ್ಸಲ್ಲಿ ಏನಿದೆಯಪ್ಪ ಅಂತಂದರೆ ಸಿಂಪಲ್ ಆಗಿ ಆ್ಯಕ್ಟಿವಿಟಿ 1 ಸ್ಟೂಡೆಂಟ್ ಲುಕ್ ಅಟ್ ದ ಫೆಸ್ಟಿವಲ್ ಪಿಕ್ಚರ್ ಆ್ಯಂಡ್ ಸೇ ದ ಫೆಸ್ಟಿವಲ್ ನೇಮ್. ಎಕ್ಸಾಂಪಲ್, ಇಟ್ ಈಸ್ ದೀಪಾವಳಿ. ಓಕೆ, ಇಲ್ಲಿ ಪಿಕ್ಚರನ್ನು ತೋರಿಸಬೇಕಾಗತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳ್ಬಿಟ್ಟು ದ ಫೆಸ್ಟಿವಲ್ ಮ್ಯಾಚಪ್ ಅಂತ ಹೇಳಿ ಹೊಂದಿಸಿ ಬರೆಯಿರಿ ಕೊಡ್ತಾರಲ್ಲ ಆ ರೀತಿಯಾಗಿ ಅದನ್ನು ನೋಡಿಬಿಟ್ಟು ಮಗು ಹೇಳ್ಬೇಕು. ಲುಕ್ ಅಟ್ ದಿಸ್, ವಿಚ್ ಫೆಸ್ಟಿವಲ್ ಈಸ್ ದಿಸ್ ಅಂತ ಹೇಳಿಬಿಟ್ಟು ಕೇಳಿದಾಗ ಅಲೋ ದೆಮ್ ಟು ಕಾಲ್ ಔಟ್ ಇನ್ ದ ಕನ್ನಡ. ದೀಪಾವಳಿ, ದೀಪಾವಳಿ. ಓಕೆ, ನಡೆಯುತ್ತೆ. ನೆಕ್ಸ್ಟ್, yes, it is Deepavali. Say it with me. It is Deepavali. So, teacher should speak in English. ಫಸ್ಟು ನಾವು ಸ್ವಲ್ಪ ಮಾತಾಡಿದ್ರೇ ಸಹ ಅವ್ರು ಮಾತಾಡೋದು ಅದನ್ನು ಕೇಳಿಬಿಟ್ಟು, ಸೊ ಹಾಗಾಗಿಬಿಟ್ಟು ಪ್ಲೀಸ್. ನೆಕ್ಸ್ಟ್, ಇಟ್ ಈಸ್ ಯುಗಾದಿ, ಇಟ್ ಈಸ್ ದಸರಾ. ಈ ರೀತಿಯಾಗಿ ಪಿಕ್ಚರ್ಸ್ಗಳನ್ನು, ಆ ಕಾರ್ಡ್ಸ್ಗಳನ್ನು ಜೋಡಿಸೋದ್ರ ಮೂಲಕ ಈ ಒಂದು ಆ್ಯಕ್ಟಿವಿಟಿ ಮಾಡ್ಬೋದು. ನೆಕ್ಸ್ಟು ಮ್ಯೂಸಿಕಲ್ ಫೆಸ್ಟಿವ್ ಆ್ಯಕ್ಷನ್. ಓಕೆ, ಇಲ್ಲಿ ಸಿಂಪಲ್ ಆಗಿರುವಂಥ ಒಂದು ಮಿಮಿಕ್ ಮಾಡಬೇಕಾಗತ್ತೆ. ಕ್ರ್ಯಾಕರ್ಸ್ ಪಟಾಕಿಗಳನ್ನು ಸಿಡಿಸೋದು, ಈಟ್ ಸ್ವೀಟ್ಸ್. ಇಲ್ಲಿ ನೋಡಬಹುದು, ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದಾರೆ ಮಿಮಿಕ್ ರಬ್ಬಿಂಗ್ ದ ಟಮ್ಮಿ. ನಮ್ಮ ಹೊಟ್ಟೆಯನ್ನು ಒಂದು ರಬ್ ಮಾಡೋದು ಮತ್ತು ಅಚೀವಿಂಗ್ ಚೆನ್ನಾಗಿ ಅದನ್ನು ಅಗಿಯೋ ಥರ ಒಂದು ಆ್ಯಕ್ಷನನ್ನು ಮಾಡೋದು ಅಂತ ಹೇಳ್ಬಿಟ್ಟು ವಿಯರ್ ನ್ಯೂ ಕ್ಲಾಸ್, ಹೊಸ ಬಟ್ಟೆಯನ್ನು ಹಾಕುವಂತಹ ಒಂದು ಇದನ್ನೆಲ್ಲ ಹೇಳಿದ್ದಾರೆ. ಸೊ ಆ್ಯಕ್ಟಿವಿಟಿ ಅದರೊಳಗಡೆ ಇರುತ್ತೆ. ನೆಕ್ಸ್ಟ್, ಪೀರ್ ಟು ಪೀರ್ ಫೆಸ್ಟಿವಲ್ ಶೇರಿಂಗ್ ಅಂತ ಹೇಳ್ಬಿಟ್ಟು ಐ ಲೈಕ್ ಯುಗಾದಿ. ಸ್ಟೂಡೆಂಟ್ ಹೇಳುತ್ತೆ ಐ ಲೈಕ್ ಯುಗಾದಿ, ವಾಟ್ ಯು ಲೈಕ್, ಐ ಲೈಕ್ ದೀಪಾವಳಿ. ಈ ರೀತಿಯಾಗಿ ಪೀರ್ ಟು ಪೀರ್ ಫ್ರೆಂಡ್ಸ್ ಜೊತೆಗೆ ಶೇರಿಂಗ್ ಇರುತ್ತೆ. ಓಕೆ, ಇದರ ಒಂದು ಉದ್ದೇಶ ಏನಪ್ಪ ಅಂತಂದರೆ ಮೇನಾಗಿ ಹಬ್ಬಗಳ ಹೆಸರನ್ನು ಕಲಿಯೋದು ಮತ್ತು ಸರಳ ಇಂಗ್ಲೀಷಲ್ಲಿ ಮಾತನಾಡುವುದು. ಓಕೆ, ನೆಕ್ಸ್ಟ್ ಡೇ 3 ಆ್ಯಕ್ಟಿವಿಟಿಯನ್ನು ನೋಡೋಣ. ಇಲ್ಲಿ ಡ್ರಾ ಯುವರ್ ಫೇವ್ರೆಟ್ ಫೆಸ್ಟಿವಲ್ ಐಟಮ್ ಲೈಕ್ ಎ ದಿಯಾ, ಸ್ವೀಟ್ ಆರ್ ಎ ಕ್ರ್ಯಾಕರ್. ದಿಯಾ ಅಂದರೆ ಹಣತೆ, ಸ್ವೀಟ್ ಅಂತಂದರೆ ಯಾವುದಾಗಿರೋದು ಸ್ವೀಟ್ ಆಗಿರಬಹುದು, ಕ್ರ್ಯಾಕರ್ ಅಂತಂದರೆ ಪಟಾಕಿ, ಇನ್ಸೈಡ್ ದ ಬಾಕ್ಸ್ ಬಿಲೋ. ಸೊ ಅದನ್ನೇ ಬಿಡಿಸ್ಬೇಕು ಅಂತ ಏನಿಲ್ಲ, ನಾವು ಯಾವುದೇ ಒಂದು ಫೆಸ್ಟಿವಲ್ ಐಟಮನ್ನು ನಾವು ಇಲ್ಲಿ ಬಿಡಿಸ್ಬೋದು. ಇಲ್ಲಿ ನಾನು ಐ ಹ್ಯಾವ್ ಡ್ರಾ ದ ದಿಯಾ ಹಿಯರ್. ಓಕೆ, ನೆಕ್ಸ್ಟ್ ಕೆಳಗಡೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ವರ್ಡ್ಸ್ ಫ್ರಮ್ ದ ಬ್ಲ್ಯಾಕ್ ಬೋರ್ಡ್. ಓಕೆ, ಬ್ಲ್ಯಾಕ್ ಬೋರ್ಡಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನು ನಾವು ಬರೆದಿರಬೇಕು. ಫಾರ್ ಎಕ್ಸಾಂಪಲ್ ದೀಪಾವಳಿ, ಯುಗಾದಿ, ಹೋಲಿ, ಕ್ರಿಸ್ಮಸ್, ರಂಜಾನ್, ಈ ರೀತಿಯಾಗಿ ಫೆಸ್ಟಿವಲ್ ನೇಮ್ಸ್ಗಳನ್ನು ಬರೆದಿರಬೇಕು. ಇಟ್ ಈಸ್ ದೀಪಾವಳಿ. ಓಕೆ, ಅಲ್ಲಿ ತೋರಿಸ್ತಾರೆ, ಅದು ಚಿತ್ರವನ್ನು ತೋರಿಸಿದಾಗ ಫೆಸ್ಟಿವಲ್ ನೇಮ್ ಬರಿಬೇಕಾಗತ್ತೆ, ದೀಪಾವಳಿ. ಓಕೆ, ಐ ಲೈಕ್, ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಸ್ವೀಟ್ಸ್, ಕ್ಲಾತ್ಸ್, ಕ್ರ್ಯಾಕರ್ಸ್, ಏನಾದರೂ ಬರಬೇಕು. ಐ ಲೈಕ್ ಸ್ವೀಟ್ಸ್ ಅಂತ ಹೇಳಿ ಬರ್ತೀವಿ. ನೆಕ್ಸ್ಟ್, ಅಗೇನ್ ಟರ್ನ್ ಟು ಯುವರ್ ಡೆಸ್ಕ್ ಪಾರ್ಟ್ನರ್, ಪಾಯಿಂಟ್ ಟು ಯುವರ್ ಡ್ರಾಯಿಂಗ್ ಆ್ಯಂಡ್ ರೀಡ್ ಯುವರ್ ಸೆಂಟೆನ್ಸಸ್ ಅಲೌಡ್ ಟು ದೆಮ್. ಮತ್ತು ಅವರ ಫ್ರೆಂಡ್ಸ್ಗಳನ್ನು ಒಬ್ಬರೇ ಬರೆದಿಟ್ಕೊಳೋದಲ್ಲ, ಅವ್ರ ಫ್ರೆಂಡ್ಸಿಗೆ ಈ ಒಂದು ಪೇಂಟಿಂಗನ್ನು ತೋರಿಸ್ತಾ ರೀಡ್ ಯುವರ್ ಸೆಂಟೆನ್ಸಸ್, ಈ ಎಲ್ಲ ಸೆಂಟೆನ್ಸ್ಗಳನ್ನು ಜೋರಾಗಿ ಓದಲು ಅವಕಾಶ ಮಾಡಿಕೊಡಿ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಡೇ 4 and 5 ಮೈ ಫೆಸ್ಟಿವ್ ಫ್ಲೇವರ್ಸ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ್ಯಕ್ಟಿವಿಟಿ 1 ಏನು ಕೊಟ್ಟಿದ್ದಾರೆ ಅಂತ ಅಂದರೆ ದ ನ್ಯೂ ಫ್ರೆಂಡ್ ಡೈಲಾಗ್ಸ್ ಅಂತ ಹೇಳಿಬಿಟ್ಟು. ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ದ ಸ್ಕ್ರಿಪ್ಟ್ ಆನ್ ದ ಬ್ಲ್ಯಾಕ್ ಬೋರ್ಡ್. ಈ ಬ್ಲ್ಯಾಕ್ ಬೋರ್ಡ್ ಮೇಲೆ ಈ ಫುಲ್ ಸ್ಕ್ರಿಪ್ಟನ್ನು ನಾವು ಬರಿತೀವಿ. ರಾಜು ಹೇಳುತ್ತೆ ಹೆಲೋ, ಗುಡ್ ಮಾರ್ನಿಂಗ್. ರಾಣಿ, ಗುಡ್ ಮಾರ್ನಿಂಗ್, ಮೇ ಐ ನೋ ಯುವರ್ ನೇಮ್ ಪ್ಲೀಸ್. ರಾಜು, ಶ್ಯೂರ್, ಮೈ ನೇಮ್ ಇಸ್ ರಾಜು. ವಾಟ್ ಈಸ್ ಯುವರ್ ನೇಮ್? ರಾಣಿ, ಮೈ ನೇಮ್ ಇಸ್ ರಾಣಿ, ನೈಸ್ ಟು ಮೀಟ್ ಯು. Raju, who is your best friend here? Rani, my best friend is Lakshmi. What is your favorite festival, Raju? Raju, I like Deepavali. Thank you. Rani again telling, thank you. ಸೊ ಈ ರೀತಿಯಾಗಿ ಲೀಡ್ ದ ಹೋಲ್ ಕ್ಲಾಸ್ ಇನ್ ಎ ಕೋರಲ್ ರೀಡಿಂಗ್ ಆಫ್ ದ ಸ್ಕ್ರಿಪ್ಟ್ ಟ್ವೈಸ್. 2-3 ಸಲ ಚೆನ್ನಾಗಿ ಇದನ್ನು ಎಲ್ಲರೂ ಜೊತೆಯಾಗಿ ಹೇಳೋ ಹಾಗೆ ಮಾಡಿಕೊಡಿ. ನೆಕ್ಸ್ಟ್, ಪಾಯಿಂಟ್ ಟು ಈಚ್ ವರ್ಡ್ ಆನ್ ದ ಬೋರ್ಡ್ ಆ್ಯಸ್ ದ ಚಿಲ್ಡ್ರನ್ ರೀಡ್. ನಾವು ಈ ರೀತಿಯಾಗಿ ಪಾಯಿಂಟ್ ಮಾಡ್ತಾ ಇರಿ. ಹೆಲೋ ಅಂದಾಗ ಹೆಲೋ ಕಡೆ ಪಾಯಿಂಟ್ ಮಾಡಿ, ಗುಡ್ ಮಾರ್ನಿಂಗ್ ಅಂದಾಗ ಗುಡ್ ಮಾರ್ನಿಂಗ್ ಕಡೆ. ಆಲ್ರೆಡಿ ಬ್ಲ್ಯಾಕ್ ಬೋರ್ಡ್ ಮೇಲೆ ಇಷ್ಟು ಸ್ಕ್ರಿಪ್ಟನ್ನು ಬರೆದಿರ್ತೀವಿ. ಓಕೆ, ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ದ ಅಡ್ಮಿಷನ್ ರೋಲ್ ಪ್ಲೇ. ಏನು ಅಡ್ಮಿಷನ್ ರೋಲ್ ಪ್ಲೇ ಅಂತಂದರೆ ಸ್ಟೂಡೆಂಟ್ ವರ್ಕ್ ಇನ್ ದ ಪ್ರೇಯರ್ಸ್. ಇಲ್ಲಿ ಜೋಡಿಯಾಗಿ ಕೆಲಸ ಮಾಡ್ತಾರೆ. ಸೊ ಒನ್ ಸ್ಟೂಡೆಂಟ್ ಈಸ್ ಎ ನ್ಯೂ ಸ್ಟೂಡೆಂಟ್, ದ ಅದರ್ ಸ್ಟೂಡೆಂಟ್ ವೆಲ್ಕಮ್ಸ್ ದೆಮ್. ಒಬ್ಬ ಹೊಸ ವಿದ್ಯಾರ್ಥಿ ಇದ್ದಾನೆ, ಇನ್ನೊಬ್ಬ ಅವನನ್ನು ವೆಲ್ಕಮ್ ಮಾಡ್ಕೊಳಕ್ಕೆ ಇದ್ದಾನೆ. ಓಕೆ, ಇಲ್ಲಿ ಸಿಂಪಲ್ ಆಗಿರುವಂಥ ಒಂದು ಸಂಭಾಷಣೆ ನಡೆಯುತ್ತೆ. ಓಕೆ, ದೇ ಪ್ರಾಕ್ಟೀಸ್ ಇಂಟ್ರೊಡ್ಯೂಸಿಂಗ್ ದೆಮ್ಸೆಲ್ವ್ಸ್. ತಮ್ಮನ್ನು ತಾವು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡುವಂಥ ಅಭ್ಯಾಸವನ್ನು ಮಾಡ್ತಾರೆ. ಇಲ್ಲಿ ಹೇಗೆ ಅಂತ ಅಂದರೆ ಇಲ್ಲಿ ನೋಡಬಹುದು, ಗ್ರೂಪ್ ಎ, ಗ್ರೂಪ್ ಬಿ ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ದೆನ್ ಡೇ ಟು ಡೇ ಕ್ಲಾಸ್ ಗ್ರೀಟಿಂಗ್ ಗೇಮ್ ಅಂತ ಹೇಳಿಬಿಟ್ಟು ಸಹ ಆ್ಯಕ್ಟಿವಿಟಿ 3 ಕೊಟ್ಟಿದ್ದಾರೆ. ಇಲ್ಲಿ ಸ್ಟೂಡೆಂಟ್ಸ್ ಪಾಸ್ ಎ ಬಾಲ್ ಆ್ಯಂಡ್ ಟಾಕ್.
ಸೊ ಸ್ಟೂಡೆಂಟ್ ಹ್ಯಾವ್ ಆಲ್ ದ ಸ್ಟೂಡೆಂಟ್ ಸ್ಟ್ಯಾಂಡ್ ಇನ್ ಎ ಲಾರ್ಜ್ ಸರ್ಕಲ್ ಆರ್ ಸ್ಟೇ ಅಟ್ ದೇರ್ ಡೆಸ್ಕ್. ಲಾರ್ಜ್ ಸರ್ಕಲ್ ಎಲ್ಲ ಮಾಡಿ, ಒಂದು ವೇಳೆ ಸ್ಪೇಸ್ ಇಲ್ಲ ಅಂತ ಅಂದರೆ ಅವ್ರ ಡೆಸ್ಕ್ ಹತ್ರ ಅವ್ರಿಗೆ ನಿಲ್ಲಕ್ಕೆ ಹೇಳಿ. ಎಕ್ಸ್ಪ್ಲೇನ್ ದ ರೂಲ್. ದ ಟೀಚರ್ ವಿಲ್ ಟಾಸ್ ದ ಬಾಲ್ ಟು ಎ ಸ್ಟೂಡೆಂಟ್. ದ ಸ್ಟೂಡೆಂಟ್ ಮಸ್ಟ್ ಲುಕ್ ಅಟ್ ದೇರ್ ನೇಬರ್, ಯೂಸ್ ಎ ಡೈಲಿ ಸ್ಕೂಲ್ ಫ್ರೇಸ್ ಆ್ಯಂಡ್ ಪಾಸ್ ದ ಬಾಲ್. ಒಂದು ಡೈಲಿ ಸ್ಕೂಲ್ ಒಂದು ಫ್ರೇಸನ್ನು ಹೇಳಿಬಿಟ್ಟು ಅದನ್ನು ಪಾಸ್ ಮಾಡಬೇಕಾಗತ್ತೆ, ಆ ಚೆಂಡನ್ನು ಪಾಸ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ದ ಗೇಮ್ ಬೈ ಟಾಸಿಂಗ್ ದ ಬಾಲ್. ಓಕೆ, ಸ್ಟೂಡೆಂಟ್ ಎ ಆ್ಯಂಡ್ ಆಸ್ಕಿಂಗ್ ಗುಡ್ ಮಾರ್ನಿಂಗ್, ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಅಂತ. ಸ್ಟೂಡೆಂಟ್ ಎ ಆನ್ಸರ್ ಶ್ಯೂರ್ ಮೈ ನೇಮ್ ಈಸ್. ಈ ರೀತಿಯಾಗಿ ಅದು ಪಾಸ್ ಮಾಡ್ಕೊಳ್ತಾ ಬಾಲು ಎಲ್ಲರಿಗೂ ಒಂದು ಟರ್ನ್ ಸಿಗುವಾಗೆ ಈ ಒಂದು ಗೇಮ್ ಕಂಟಿನ್ಯೂ ಆಗುತ್ತೆ. ಓಕೆ, ಇದರ ಒಂದು ಉದ್ದೇಶ ಏನಂದರೆ ಶುಭಾಶಯ, ಪರಿಚಯ ಮತ್ತು ಸರಳ ಇಂಗ್ಲೀಷ್ ಸಂಭಾಷಣೆಯನ್ನು ಕಲಿಯೋದಾಗಿದೆ. ಸೊ ಅದಾದಮೇಲೆ ನೆಕ್ಸ್ಟು ಡೇ 6ಗೆ ಬರ್ತೀವಿ ನಾವು. ರಿಕ್ಯಾಪ್ಚುಲೇಷನ್, ಪುನರಾವರ್ತನೆ. ಸೊ ಏನು ನಾವು ಡೇ 5ವರೆಗೆ ನಾವು ಏನನ್ನ ಮಾಡಿದ್ವಿ, ಯಾವ ಯಾವ ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡಿದ್ವಿ, ಅಥವಾ ಯಾವ ಯಾವ ಹೊಸ ವರ್ಡ್ಸ್ಗಳನ್ನು ಕಲ್ತ್ವಿ, ದೀಪಾವಳಿ, ಯುಗಾದಿ ಅನ್ನೋದು ಏನು ಹೊಸ ಹೊಸ ವರ್ಡ್ಸ್ಗಳನ್ನು ಕಲ್ತಿದ್ದೀವಲ್ವ, ಸೊ ಅದನ್ನು ಮತ್ತೆ ನಾವು ಅವರಿಂದ ಪಡೆಯೋದು. ಇದೇ ಸೇಮು ಇಂಟ್ರೊಡಕ್ಷನನ್ನು ನಮ್ಮನ್ನು ನಾವು ಇಂಟ್ರಡ್ಯೂಸ್ ಮಾಡೋದನ್ನು ಕಲ್ತಿದ್ವಲ್ಲ. ಸೊ ಡೇ 6ಅಲ್ಲಿ ನಾವು ಮತ್ತೆ ಇದನ್ನು ವಾಪಸ್ಸು ಪುನರಾವರ್ತನೆ ಮಾಡಿ ಮಕ್ಕಳಿಗೆ ರಿಕ್ಯಾಪ್ಚುಲೇಟ್ ಓಕೆ, ಫೈನ್. ಇಲ್ಲಿವರೆಗೆ ಡೇ 6 ಆಯಿತು. ಸೊ ನೆಕ್ಸ್ಟು ನೋಡೋಣ, ವೀಕ್ 2ಗೆ ಬರ್ತೀನಿ. ಡೇ 7 ಟು ಡೇ 11ವರೆಗೆ ಏನಿದೆ ಟ್ರಾನ್ಸ್ಮಿಷನ್ ಆ್ಯಕ್ಟಿವಿಟಿ ಅಂತ ಹೇಳಿ. ಸೊ ಇಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ಲೆಟ್ಸ್ ರಿಸೈಟ್ ವಿತ್ ಜಾಯ್. ಇಲ್ಲಿ ಒಂದು ರೈಮ್ ಇದೆ. So students sing and read a rhyme. They learn sight words. Main important, they learn sight words here. Teacher shows word cards. Students read and say the words aloud. ಓಕೆ, ಇಲ್ಲಿ ಏನಪ್ಪ ಅಂತಂದರೆ ಇಷ್ಟರೊಳಗಡೆ ಇಷ್ಟು ಬರುತ್ತೆ. ಸೊ ಇಲ್ಲಿ ಫಸ್ಟ್ನೇದಾಗಿ ಅವರು ರೈಮ್ ಹೇಳ್ತಾರೆ. ಈ ರೈಮಲ್ಲಿ ದ, ಐ ಆ್ಯಂಡ್ ಎ ಈ ರೀತಿಯಾಗಿ ಟು, ಇನ್, ಈಸ್, ಯು, ದ್ಯಾಟ್, ಇಟ್, ಹಿ, ಶಿ ಈ ಸೈಟ್ ವರ್ಡ್ಸ್ಗಳನ್ನು ಅವರು ರೈಮ್ ಮೂಲಕ ಅವರು ಪದೇ 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 ಅದನ್ನು ರಿಪೀಟ್ ಮಾಡ್ತಾರೆ. ಓಕೆ, ಸೆಕೆಂಡ್ ಇದರೊಳಗಡೆ ಶೌಟ್ ದ ಸೈಟ್ ವರ್ಡ್ಸ್. ಪ್ರಿಪೇರ್ಡ್ ಸೈಟ್ ವರ್ಡ್ಸ್ ಫ್ಲ್ಯಾಶ್ ಕಾರ್ಡನ್ನು ಟೀಚರ್ ರೆಡಿ ಮಾಡ್ಕೊಂಡಿರಬೇಕು. ಚಿಲ್ಡ್ರನ್ ಫ್ರಮ್ ಎ ಸೆಮಿ ಸರ್ಕಲ್, ಒಂದು ಅರ್ಧಾಕಾರದ ವೃತ್ತದಲ್ಲಿ ನಿಲ್ಲಿಸಬೇಕು. ಪ್ಲೇಸ್ ದ ಸೈಟ್ ವರ್ಡ್ ಫ್ಲ್ಯಾಶ್ ಕಾರ್ಡ್ಸ್ ಇನ್ ಫ್ರಂಟ್ ಆಫ್ ದ ಚಿಲ್ಡ್ರನ್. ಲೆಟ್ ಒನ್ ಚೈಲ್ಡ್ ಅಟ್ ಎ ಟೈಮ್ ಕಮ್ ಪಿಕ್ ಒನ್ ಸೈಟ್ ಅದರೊಳಗಡೆ ಬಹಳಷ್ಟು ಫ್ಲ್ಯಾಶ್ ಕಾರ್ಡಲ್ಲಿ ಒಂದು ಹುಡುಗ ಬಂದುಬಿಟ್ಟು ಅದನ್ನು ಫ್ಲ್ಯಾಶ್ ಕಾರ್ಡ್ ತೊಗೊಳ್ತಾನೆ. ಲೆಟ್ ದ ಅದರ್ ಚಿಲ್ಡ್ರನ್ ರಿಪೀಟ್ ಆಫ್ಟರ್ ಹಿಮ್. ಅವನು ಹೇಳಿದ ಮೇಲೆ ಜೋರಾಗಿ ಹೇಳಿದ್ಮೇಲೆ ಈಸ್, ಐ ಎಸ್, ಈಸ್ ಅಂತ ಹೇಳಿಬಿಟ್ಟು ಈಸ್ ಅಂತ ಹೇಳಿಬಿಟ್ಟು ಓದ್ತಾನೆ, ಅಥವಾ ದ ಅಂತ ಹೇಳಿಬಿಟ್ಟು ಓದ್ತಾನೆ. ಸೊ ಅದನ್ನು ನೆಕ್ಸ್ಟ್ ಎಲ್ಲ ಮಕ್ಕಳು ಅದನ್ನು ರಿಪೀಟ್ ಮಾಡಬೇಕಾಗುತ್ತೆ. ಇದೇ ರೀತಿಯಾಗಿ ಎಲ್ಲ ಮಕ್ಕಳು ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಸೈಟ್ ವರ್ಡ್ ಹಂಟ್ ಅಂತ ಹೇಳಿಬಿಟ್ಟು ಸಹ ಆ್ಯಕ್ಟಿವಿಟಿ ಇದೆ. ಇದರೊಳಗಡೆ ಏನಾಗುತ್ತಪ್ಪ ಅಂತಂದರೆ ಸೈಟ್ ವರ್ಡ್ ಹಂಟಲ್ಲಿ ಮಕ್ಕಳು ಪ್ಯಾರಾಗ್ರಾಫ್ನಲ್ಲಿ ಸೈಟ್ ವರ್ಡನ್ನು ಹುಡುಕ್ತಾರೆ, ಅದನ್ನು ವೃತ್ತ ಹಾಕಿ ಓದ್ತಾರೆ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ ಸಾಮಾನ್ಯ ಇಂಗ್ಲೀಷ್ ಪದಗಳನ್ನು ಗುರುತಿಸಿ ಓದುವ ಕೌಶಲ್ಯವನ್ನು ಬೆಳೆಸ್ಕೊಳ್ತಾರೆ. ಓಕೆ, ಇಲ್ಲಿ ಆ್ಯಕ್ಟಿವಿಟಿ ಡೇ 7 ಆ್ಯಕ್ಟಿವಿಟಿ ಶೀಟ್. ಇಲ್ಲಿ ಪ್ರಾಕ್ಟೀಸ್ ದ ಸೈಟ್ ವರ್ಡ್ಸ್. ಇಲ್ಲಿ ನೋಡ್ಬೋದು ನಾನು ಡಾಟನ್ನು ಕಂಪ್ಲೀಟ್ ಮಾಡಿದ್ದೀನಿ. ದ, ಐ, ಆ್ಯಂಡ್ ಅದ್ರ ಮೇಲೆ ಎತ್ತಿದ್ದೋಕೆ ಹೇಳಿ ಆ್ಯಂಡ್. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಮತ್ತೆ 4 ಟೈಮ್ಸ್ ಇದೆ, ಅದನ್ನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೇಳಿ. ಟು, ಇನ್, ಈಸ್, ಯು, ದ್ಯಾಟ್, ಇಟ್, ಹಿ, ಶಿ. ಓಕೆ, ಫೈನ್. ನೆಕ್ಸ್ಟ್ ಡೇ 8ಗೆ ಬರೋಣ. ಬಿಗಿನ್ ದ ಟೈನಿ ಟೇಲ್ಸ್. ಸೊ ಹಿಯರ್ ಸ್ಟೋರಿ ಟೈಮ್. ಇನ್ ದ ಸ್ಟೋರಿ ಟೀಚರ್ ಟೆಲ್ಸ್ ದ ಸ್ಟೋರಿ ದ ಸ್ಮಾರ್ಟ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ ಲಿಸನ್ ಆ್ಯಂಡ್ ಲರ್ನ್ ನ್ಯೂ ವರ್ಡ್ಸ್ ಲೈಕ್ ಸ್ಮಾರ್ಟ್. ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ, ಬೋಲ್ಡ್ ಲೆಟರ್ಸಲ್ಲಿ ಕೊಟ್ಟಿದ್ದಾರೆ. ಸ್ಮಾರ್ಟ್, ಪ್ಲೇ, ಕ್ಲಾಪ್, ಕ್ರೌನ್, ಸ್ಟೂಡೆಂಟ್ಸ್, ಫ್ರೂಟ್ ಈ ರೀತಿಯಾಗಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಲೆಟ್ಸ್ ರೀಡ್ ಅ ಸ್ಟೋರಿ. ನ್ಯೂ ವರ್ಡ್ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನು ಬರೆದುಬಿಟ್ಟು ನ್ಯೂ ವರ್ಡ್ಸ್ ಅಲಾಂಗ್ ವಿತ್ ದ ಫ್ಲ್ಯಾಶ್ ಕಾರ್ಡ್ಸ್. ಲೆಟ್ ದ ಚಿಲ್ಡ್ರನ್ ಸ್ಪೆಲ್ ಆ್ಯಂಡ್ ರೀಡ್ ದ ವರ್ಡ್ಸ್ ಅಲೌಡ್. ಸ್ಪೆಲ್ ಮಾಡಿಬಿಟ್ಟು, ಉದಾಹರಣೆಗೆ ಸ್ಮಾರ್ಟ್ ಅಂತ ಅಂದರೆ SMART, ಸ್ಮಾರ್ಟ್. ಎನ್ಕರೇಜ್ ಚಿಲ್ಡ್ರನ್ ಟು ಫ್ರೇಮ್ ಸಿಂಪಲ್ ಸೆಂಟೆನ್ಸಸ್ ಯೂಸಿಂಗ್ ದ ಸ್ಮಾರ್ಟ್ ಅಂತ ಇತ್ತು. ಐ ಆಮ್ ಅ ಸ್ಮಾರ್ಟ್ ಬಾಯ್. ಮೈ ಫಾದರ್ ಈಸ್ ವೆರಿ ಸ್ಮಾರ್ಟ್. ಐ ಲೈಕ್ ಟು ಪ್ಲೇ ಕ್ರಿಕೆಟ್. ವಿ ಕ್ಲಾಪ್ ಅವರ್ ಹ್ಯಾಂಡ್ಸ್, ಲೈಕ್ ದಟ್. ಸೊ ಸಿಂಪಲ್ ಆದರೆ ಪ್ರಯತ್ನ ಪಡೋಕ್ಕೆ ಹೇಳಿ. ಓಕೆ, ನೆಕ್ಸ್ಟ್ ಲೆಟ್ಸ್ ವೀವ್ ಅ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿ ಸೇಮು ವೀವ್ ಅ ಸೆಂಟೆನ್ಸ್ 5 ಸೆಟ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆ್ಯಕ್ಟಿವಿಟಿ ಶೀಟಿಗೆ ಬರ್ತೀನಿ ನಾನು. ನೆಕ್ಸ್ಟು ಮೈ ನ್ಯೂ ವರ್ಡ್ಸ್ ಅಂತ ಹೇಳಿ ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಹಿಂದಿನ ಒಂದು ಇದರೊಳಗಡೆ ನಾವು ಕಂಪ್ಲೀಟ್ ಆಗಿರುವಂಥ ಆ ವರ್ಡ್ಸ್ಗಳನ್ನು ಕಲ್ತಿದ್ವಿ. ಸೊ ಹಾಗಾಗಿಬಿಟ್ಟು ಈಸಿಲಿ ಮಗು ಐಡೆಂಟಿಫೈ ಮಾಡುತ್ತೆ. ಕ್ಲಾಪ್, ಪ್ಲೇ, ಸ್ಟೂಡೆಂಟ್ಸ್, ಕ್ರೌನ್, ಪ್ರೇ ಮಾಡೋದು. ಓಕೆ, ಬಾಯ್, ಸ್ಮಾರ್ಟ್. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ನ್ಯೂ ವರ್ಡ್ಸ್. ನ್ಯೂ ವರ್ಡ್ಸ್ ಏನು ಕಲ್ತಿದ್ರಲ್ಲ ಅದೇ ಇರಬೇಕಿಲ್ಲಿ. ವಿ ಕ್ಲಾಪ್ ಅವರ್ ಹ್ಯಾಂಡ್ಸ್.
I pray and thank God every day. Children love to play. Students go to school. He is a smart boy. Next, day 9. Syllabic sounds. Okay, very important. Echo beats ಅಂತ ಹೇಳಿಬಿಟ್ಟು ಬಂದಿದೆ. ಸೊ ಫಸ್ಟು ಸಿಲಾಬಿಕ್ ಸೌಂಡಲ್ಲಿ ಸಿಲೆಬಲನ್ನು ನಾವು ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಎಕೋ ಬೀಟ್ಸ್. ಟೀಚರ್ ಸೇಸ್ ಅ ವರ್ಡ್, ಸ್ಟೂಡೆಂಟ್ ರಿಪೀಟ್ ಆ್ಯಂಡ್ ಕ್ಲಾಪ್ ಫಾರ್ ಈಚ್ ಸಿಲೆಬಲ್. ಬನಾನಾ, ಬ ನ ನ 3 claps. Open, open 2 claps. Window 2 claps. ಓಕೆ, ಕ್ಲಾಪ್ ದ ಸಿಲೆಬಲ್ಸ್ ಅಂತ ಹೇಳ್ಕೊಟ್ಟಿದ್ದಾನೆ. ಆ್ಯಪಲ್ 2 claps. ಆ್ಯಪಲ್. ಬಿ 1 syllable. Elephant 3 claps. Umbrella 3 claps. Butter, butterfly 3 claps. Turtle. Basket, basketball. Bass 1 clap. Cat 1 clap. Ball 1 clap. Total 3 claps. Helicopter. Okay, helicopter like that. Okay, next. ಇಲ್ಲಿ ಬಲೂನ್ ವರ್ಡ್ ಬಿಲ್ಡರ್ ಇದೆ, ಸೇಮ್ ಅದ್ರ ಪ್ರಕಾರನೇ ಇದೆ. ನೆಕ್ಸ್ಟ್ ಐ ನೋ ಮೈ ವರ್ಡ್ ಅನ್ನೋಂಥದ್ದು. ಸೊ ಮೂವಿಂಗ್ ಟು ದ ಡೈರೆಕ್ಟ್ಲಿ, ನಾನು ಡೈರೆಕ್ಟಾಗಿ ಆ್ಯಕ್ಟಿವಿಟಿ ಶೀಟಿಗೆ ಬರ್ತೀನಿ. ರೈಟ್ ದ ಕರೆಕ್ಟ್ ವರ್ಡ್ಸ್. ಇಲ್ಲಿ ನ ಬನಾನಾ, ಪೆನ್ಸಿಲ್ ಪೆನ್ಸಿಲ್, ರಬಿಟ್ ರ್ಯಾಬಿಟ್, ಟೇಬಲ್ ಟೇಬಲ್, ಟೈಗರ್ ಟೈಗರ್. ಮ್ಯಾಚ್ ದ ಸಿಲೆಬಲ್ ಪಾರ್ಟ್ ಟು ಮೇಕ್ ಕರೆಕ್ಟ್ ವರ್ಡ್ಸ್. ವಿಂಡೋ, ಫುಟ್ಬಾಲ್, ರೇನ್ಬೋ, ಬ್ಯಾಸ್ಕೆಟ್. ಓಕೆ, ಸಿಲೆಬಿಫೈ ದ ಫಾಲೋವಿಂಗ್ ವರ್ಡ್. ನಾವಿಲ್ಲಿ ಸಿಲೆಬಲ್ ಆಗಿ ಮಾಡಬೇಕಂತೆ. ಬಲೂನ್, ಮಾರ್ಕೆಟ್, ಓಪನ್, ಟೀಚರ್, ಬ್ಯಾಗ್ 1 syllable, ಬ್ಯಾಗ್. ಓಕೆ, ನೆಕ್ಸ್ಟ್ ಡೇ 10 ಲಿಸನ್ ಆ್ಯಂಡ್ ಕ್ಲಾಪ್. ಓಕೆ, ಡೇ 10 ಲಿಸನ್ ಆ್ಯಂಡ್ ಕ್ಲಾಪಲ್ಲಿ ಇಲ್ಲಿ ಆಲ್ರೆಡಿ ಫಸ್ಟ್ ಒನ್ ರಿಸೈಟ್ ಆ್ಯಂಡ್ ಕ್ಲಾಪ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಸ್ಟೂಡೆಂಟ್ಸ್ ಸೇ ದ ರೈಮ್ ಆ್ಯಂಡ್ ಕ್ಲಾಪ್ ಫಾರ್ ಈಚ್ ಸಿಲೆಬಲ್. ಓಕೆ, ನೆಕ್ಸ್ಟ್ ರಿಕ್ವೈರ್ಡ್ ಸ್ಟೋನ್ಸ್ ಆ್ಯಂಡ್ ವರ್ಡ್ ಕಾರ್ಡ್ಸ್. ಒಂದು ಸ್ಟೋನ್ಸ್ ಮತ್ತು ವರ್ಡ್ ಕಾರ್ಡ್ಸ್ಗಳು ಬೇಕಾಗುತ್ತೆ. ಸೊ ಸನ್ 1 stone, ಟೈಗರ್ 2 stones, ಟೊಮ್ಯಾಟೊ 3, ಟೊಮ್ಯಾಟೊ, ಟೈಗರ್ 2 stones, ಸನ್ 1 stone. ಕಂಟಿನ್ಯೂ ವಿತ್ ದ ಮೋರ್ ವರ್ಡ್ಸ್. ಇದೇ ರೀತಿಯಾಗಿ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಕ್ಯಾನ್ ಸಾರ್ಟ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಡಿವೈಡ್ ದ ಕ್ಲಾಸ್ ಇಂಟು, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಬಹಳ ಸಿಂಪಲ್ ಆಗಿರುವಂಥ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ಸೀದಾ ಆ್ಯಕ್ಟಿವಿಟಿ ಕಾರ್ಡ್ ಶೀಟಿಗೆ ಬರ್ತೀನಿ. ಬೀಟ್ ದ ವರ್ಡ್. ಬನ್ ಬನ್. ಓಕೆ, 1 syllable. ಟೈಗರ್, ಇಲ್ಲಿ 3 ಆಪ್ಷನ್ಸ್ ಕೊಟ್ಟಿದ್ದಾರೆ. 2 syllable. ಬನಾನಾ 3 syllable. Read the word and fill the table. Basket 2 syllable. Basket. Rabbit 2. Umbrella, umbrella. Okay. Sun 1. Potato 3. Rat 1 syllable. ಸೊ ಸಾರ್ಟ್ ವರ್ಡ್ ಇಂಟು 1, 2, 3 syllable ಆಗಿ ನೋಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದನ್ನೇ ನಾನು ರೌಂಡ್ ಸರ್ಕಲ್ ಏನು ಮಾಡಿದ್ದೇನೆ ಅದೆಲ್ಲ 1 syllable ಇಂದು. ಕ್ಯಾಟ್, ಬಾಲ್, ಟ್ರೀ, ಬುಕ್. ಓಕೆ, ನೆಕ್ಸ್ಟ್ 2 syllable ಇಂದು ಟೈಗರ್, ಪೆನ್ಸಿಲ್, ಪೆನ್ಸಿಲ್, ಟೇಬಲ್. ನೆಕ್ಸ್ಟ್ ವಿಂಡೋ. ಓಕೆ, ನೆಕ್ಸ್ಟ್ 3 syllable ಅಲ್ಲಿ ಎಲಿಫೆಂಟ್, ಬಟರ್ಫ್ಲೈ, ಟೊಮ್ಯಾಟೊ, ಬೈಸಿಕಲ್. ಯು ಕ್ಯಾನ್ ಸಿ ಇನ್ ದ ಕಾಲ್. ಓಕೆ, ಇಲ್ಲಿವರೆಗೆ ಡೇ 10 ವರೆಗಾಗಿದೆ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ನಿಮಗೆ ಕಂಟಿನ್ಯೂ ಪಾರ್ಟ್ ಬೇಕು, ಡೇ 11 ಆ್ಯಕ್ಟಿವಿಟೀಸ್ ಬೇಕು ಅಂತಂದರೆ ಪ್ಲೀಸ್ ಕಮೆಂಟಲ್ಲಿ ಮಾಡಿ ಹೇಳಿ. ಥ್ಯಾಂಕ್ ಯು.